ವಾಸುದೇವ, ಈ ಸಕಲ ಬಂಧು ಬಾಂಧವರೊಡನೆ ರಕ್ತಪಾತವಿದು ಆಗದೆ ರಕ್ತಪಾತದಿಂದ ಆಗುವ ನಿಮ್ಮಗಳೆಲ್ಲರಿಗೂ ಪ್ರಯೋಜನವಾಗುವುದಾದರೂ ಹೇಳುವ ದೇವ, ಹೇಳುವ ದೇವ. ಧರ್ಮನಂದನ, ನಿನ್ನ ಅಭಿಪ್ರಾಯ ಧರ್ಮಸಮ್ಮತವಾದರೂ ಇದಕ್ಕೆ ನಿಮ್ಮ ತಮ್ಮಂದರ ಅಭಿಪ್ರಾಯ? ನಮ್ಮ ಅಭಿಪ್ರಾಯಕ್ಕೆ ಅಡ್ಡಲಾಗಿ ಅಗ್ರಜನ ಕೊಟ್ಟು ಧರ್ಮದ ಕೋಟೆ ನಮ್ಮನ್ನು ಬೃಹದಾಕಾರವಾಗಿ ಕಾಣಿಸಿದೆ. ಅದನ್ನು ಭೇದಿಸಿ ಹೋಗೋಣವೆಂದರೆ ಭ್ರಾತೃತ್ವ ಭಾಷಾ ನಮ್ಮನ್ನು ಬಂಧಿಸಿದೆ. ನಾಚಿಕೆ ಆಗಬೇಕು ಈ ನಮ್ಮ ಹೇಳಿ ಜನ್ಮಗಳಿಗೆ. ಭೀಮಸೇನ, ಹಾಗಾದರೆ ನೀನು ಸಂಧಿಗೆ ಸಮ್ಮತಿಸಿದಂತೆಯೇ. ಇನ್ನು ಅರ್ಜುನ, ನೀನು? ವಾಸುದೇವ, ಅಗ್ಗದ ಮಾತನ್ನೇ ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಯಿತು. ಹಾಗೆಯಿಂದ ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮ ಇಷ್ಟಗಳಾದವು. ಅವುಗಳು ಆದಷ್ಟು ಬೇಗ ತೊಲಗಿಸಿ ಮುಂಬರುವ ಪ್ರಯತ್ನ ಪಟ್ಟರೆ ಅಗ್ರಜನ ಮಮಕಾರ ಮುಂಬರುವ ಬಿಟ್ಟಿಲ್ಲ. ಛೇ, ಸುಡಬೇಕು ನಮ್ಮ ಹೇಳಿ ಜನ್ಮ. ಅರ್ಜುನ, ನೀನು ಸಂಧಿಗೆ ಸಮ್ಮತಿಸಿದಂತೆಯೇ. ಮಹಾಪರಾಕ್ರಮಿಗಳಾದ
ತಂಗಿ ಧ್ರುಪದ ನರೇಂದ್ರ ನಂದಿನಿ ಏಕಮಾತ್ಯನಾದೆ ನಿನ್ನ ಪತಿಗಳ ಅಭಿಪ್ರಾಯ ಎಂದು ಧರ್ಮ ಸಮ್ಮತ ತಾನೆ? ಅದು ಹೇಗೆ ತಾನೇ ಸಮ್ಮತವಾಗಿದೆ? ಪತ್ನಿಗಾದ ಅವಮಾನದ ಬಗ್ಗೆ ಲವಲೇಶವು ಪರಿಜ್ಞಾನವಿಲ್ಲದೆ ಈ ರೀತಿ ಸಂಧಿ ಸಂಧಿ ಎಂದು ಯಾಚಿಸುತ್ತಿರುವ ಈ ನನ್ನ ಪತಿಗಳ ಮಾತಾದು ಹೇಗೆ ತಾನೇ ನನಗೆ ಸಮ್ಮತವಾದೀತಣ್ಣ? ಜನಾರ್ದನ ಧರ್ಮ ಧರ್ಮ ಎಂದು ಹಂಬಲಿಸುತ್ತ ಕೈ ಹಿಡಿದ ಧರ್ಮಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋತ ಈ ಧರ್ಮರಾಯರು ಇವರು ನನ್ನ ಪತಿ. ನಿಮಗೆ ನಾಚಿಕೆಯಾಗುವುದಿಲ್ಲವೇ? ಭೀಮಸೇನ ರುದ್ರಾಂಶ ಸಂಭೂತ ಬಂಡಿ ಬಂಡಿ ಅನ್ನವನ್ನು ತಿಂದು ಭಂಡ ಮಕ್ಕಳನ್ನು ಕೊಂದ ಗಂಡ ಏಕೆ ನಿಮಗೇಕೆ ಬೇಕು ಈಗ ಧಾದಟ? ಮೂಲೆಯಲ್ಲಿ ಬಿಸಿದು ಕೈಯಲ್ಲಿ ಸೌಟನ್ನು ಹಿಡಿದು ಪಾತ್ರ ಶಾಲೆಗೆ ಇನ್ನು ತಾವು ಅರ್ಜುನ ಪಾರ್ಥ ಕಿರೀಟಿ ಗಾಂಧೀವಿ ದಶನಾಮಾಂಕಿತ ಪರಶಿವನಿಗೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಗೆದ್ದ ಪರಮವೀರ ನಿಮಗೇಕೆ ಬೇಕು ಪಾಶುಪತಾಸ್ತ್ರ? ಅದನ್ನು ಮೂಲೆ ಬಿಸಿದು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ನರ್ತನವನ್ನು ಮಾಡಿ ಹೋಗಿ ನಾಚಿಕೆಯಾಗುತ್ತಿರುವೆ ನಿಮಗೆ? ಅಣ್ಣ, ಇವರಾರು ನನ್ನ ಪತಿಗಳಲ್ಲ, ಇವರಾರು ನನ್ನ ಪತಿಗಳಲ್ಲ, ಇವರೆಲ್ಲರೂ ನನ್ನ ಪಾಲಿನ ಮೃತ್ಯು. ಅಣ್ಣ, ನನ್ನ ಪ್ರತಿಜ್ಞೆ ನೆರವೇರಬೇಕಾದರೆ ನಾನೇ ರಣರಂಗವನ್ನು ಪ್ರವೇಶ ಮಾಡುತ್ತೇನೆ. ರಣಚಂಡಿಯಂತೆ ಅವರೆಲ್ಲರನ್ನು ಸಂಹರಿಸಿ ಈ ನನ್ನ ಬಿಚ್ಚಿರುವ ಮುಡಿಯನ್ನು ನಾನೇ ಕಟ್ಟಿಸಿಕೊಳ್ಳುತ್ತೇನೆ. ಒಂದು ವೇಳೆ ಇದು ನನ್ನಿಂದ ಸಾಧ್ಯವಾಗುವ ಪಕ್ಷದಲ್ಲಿ ಅಗ್ನಿಪುತ್ರಿಯಾಗಿ ಜನಿಸಿರುವ ನಾನು ಅಗ್ನಿಗಾಹುತಿಯಾಗುತ್ತೇನಣ್ಣ, ಅಗ್ನಿಗಾಹುತಿಯಾಗುತ್ತೇನೆ. ಈಗ ಚೆನ್ನಾಯಿತು. ಸಹಜರ ಇವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ ಕೃಷ್ಣ? ಅದಕ್ಕೆ ನೀನೇನು ಮಾಡಿ ಹೇಗೆ ಈಕೆಯ ಅಭಿಪ್ರಾಯ ಹೀಗಾಯ್ತಲ್ಲ ಕೇಳಿದನಷ್ಟೇ. ಏಕೆ ಇವನು ಹೇಳಿದ್ದನ್ನು ನೀನು ಕೇಳಲಿಲ್ಲವೇ? ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವಾದರೂ ಏನು ಕೃಷ್ಣ? ಪ್ರಯೋಜನವು ಅಪ್ರಯೋಜನವು ನನಗೆ ಒಂದು ತಿಳಿಯದೆಯ. ಒಟ್ಟಿನಲ್ಲಿ ನಿನ್ನ ಪತಿಯ ಆರ್ಥನಾದವನ್ನು ಆಲಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲ. ಏಕೆ ಇನ್ನುಳಿದ ನಾಲ್ವರು ಅವರ ಪತಿಗಳಲ್ಲವೇ? ಅದನ್ನು ಅವರೇ ಬಗೆಹರಿಸಿಕೊಳ್ಳಲಿ. ಅದಕ್ಕೂ ನನಗೂ ಯಾವ ಸಂಬಂಧವೂ ಇಲ್ಲ. ಸಂಬಂಧವಿಲ್ಲ. ಸಂಬಂಧಗಳಿಗೆ ಅಂದು ಸಭೆಯಲ್ಲಿ ದ್ರೌಪದಿಯ ಸೆರೆಶೀಲೆಯ ಸಮಯದಲ್ಲಿ ಮರಳಿ ಪಾಂಚಾಲಿಯ ಬಿಡುವಿಗೆ ಕೈಯುವೆನೆಂದು ಜನಗದಾದಂಡದಿ ಆ ದುರ್ಯೋಧನನ ಸರೆಯಮ್ಮರಿದು ಕುಡಿದೆಯೋ ನೀನೊಂದು ಗಂಡುಗಳೇ ಗಂಬಗಂಡಿಯರ ಭಾವ ಭೀಮಸೇನ ನುಡಿದು ಮರಕೆಯೋ ಮರೆತು ನಿದ್ರೆ ಹೇಳಿದೆಯೋ ಮನೋಹರ ನೀನಿನ್ನ ಕರುಳಿರುವ ಗಂಡದ ಬಿರುನುಡಿ
ದುಶ್ಯಾಸನನ ಒಳಗ ಹೊಡಿಕೊಟ್ಟುವೆ. ಆ ದುರುಳ ದುರ್ಯೋಧನನ ಹೊಳೆಯ ಪಾಂಚಾಲಿ ಕಟ್ಟಿಸುವೆ. ಈ ನಿನ್ನ ಬಿಡುನುಡಿಯ ಬಳದಿರು ವ್ಯಥೆಯ ನರಕಮರ್ಥನ ಕೇಳು ನನ್ನ ಶಪಥ. ಮುಖ್ಯವಾದ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರಾರ್ಕವಾಗಿ ಉಳಿಯಬೇಕಾದರೆ ಈ ಶಾಂತಿ ನಿರಾಕರಿಸಬೇಕು. ಭಯಂಕರವಾದ ಯುದ್ಧವನ್ನು ಒಪ್ಪಿಕೊಂಡು ಬಾ. ಅರ್ಜುನ ಅರ್ಜುನ ಧರ್ಮನಂದನ ವಾಸುದೇವ, ಈ ಮಾತು ದೇವರು ಬಹಿರಂಗದಲ್ಲಿ ನನ್ನ ಮಾತಿಗೆ ತಲೆಬಾಗಿದರು, ಅಂತರಂಗದಲ್ಲಿ ಅವರ ಸೇಡಿನ ಜ್ವಾಲೆಯು ಧಗಧಗನೆ ಹತ್ತಿರುವುದು. ಅದನ್ನು ಗಮನ ಮಾಡುವ ಶಕ್ತಿ ಇಲ್ಲದೆ ಈ ರೀತಿ ಪರಿತಪಿಸುತ್ತಿರುವುದು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳಲೇ ಬರಬಾರದು. ಆರೆಂದಿಗೂ ಯುದ್ಧವು ಆಗಬೇಕು. ಆದರೂ ಸಹ ನಿನ್ನ ಇಚ್ಛೆಯಂತೆ ಆಗಲಿ ವಾಸುದೇವ, ನಿನ್ನ ಇಚ್ಛೆಯಂತೆ ಆಗಲಿ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿ ನಡೆಯಲೇಬೇಕು. ಈ ಮಾತು ನೀರ್ವರ ಸೇಡಿನ ಜ್ವಾಲೆ ಆರಲೇಬೇಕು. ತಂಗಿ ನೃಪದ ನರೇಂದ್ರ ನಂದಿನ ಕಣ್ಣೀರ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ, ಅದಕ್ಕಾಗಿಯೇ ನಾಡಿನ ಕುರುಸಬೇಕು. ನಿನ್ನ ಇಚ್ಛೆಯಂತೆ ಆಗಲಿ ವಾಸುದೇವ. ರಾಜಸಭೆಯಲ್ಲಿ ನನ್ನ ಮಾನ ಸಂರಕ್ಷಣೆ ಮಾಡು. ಈಗ ಬಿಚ್ಚಿರುವ ಈ ನನ್ನ ಮುಡಿಯನ್ನು ಕಟ್ಟಿಸುವ ಭಾರವು ಕೂಡ ನಿನ್ನನ್ನೇ ಕೂಡಿದೆ ಅಣ್ಣ. ತಂಗಿ ಚಿಂತಿಸಬೇಡ.
ಕೀರ್ತಿಯ ರಣದೊಳು ಮೆರೆಸಿ ಮಧಿಸಿದ ಕೌರವನ ಓಲವ ಸಂಹರಿಸಿ ರಣದೊಳು ಮೆರೆಸಿ ನಿನ್ನಯ ಮನದ ಬೇಗೆಯನ್ನು ನಂಬಿಸಿ ನಿನ್ನಯ ಮನದ ಬೇಗೆಯನ್ನು ನಂಬಿಸಿ ಧರ್ಮಲಾಂಛನ ಅತಿಧ್ವಜನ ಸಹೋದರಿ, ನೀನು ಚಿಂತಿಸಬೇಡ. ಆ ದುರ್ಯೋಧನ ರಾಜಸಭೆ ತೆರಳಿ ಎಲ್ಲ ಪ್ರಕಾರದಿಂದಲೂ ಆ ದುರ್ಯೋಧನ ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವುದು. ಎಳೆ ಸಹೋದರಿ, ಹಾಗೆ ನಾನು ಇದನ್ನೇ ಎದುರು ನೋಡುತ್ತಾ ಕುಳಿತಿರುವೆನು. ಭೀಷ್ಮ ದ್ರೋಣಾದಿಗಳು ಎದ್ದು ನಮಸ್ಕರಿಸುವುದು. ಬೃಹಂಕಾರಿಯಾದ ದುರ್ಯೋಧನ ಕಣ್ಣೆತ್ತೂ ಸಹ ನೋಡಬೇಕು ಅಂತಿರುವಲ್ಲ. ಇರಲಿ, ನನ್ನ ಅಂಗುಟ್ಟದಿಂದ ಈ ಭೂಮಿಯನ್ನು ಮೆಟ್ಟಿ ತಾನಾಗೇ ನನ್ನ ಬಳಿಗೆ ಬರುವಂತೆ ಮಾಡುವೆನು. ಜಾಗೃತರಾದ ನನ್ನ ಯೋಗ ಮಾಡಿ. ದುರ್ಯೋಧನ, ಭೂಪಾಲಕನಾದ ನೀನು ಈ ಗೋಪಾಲಕನಿಗೆ ನಮಸ್ಕರಿಸಿದ್ದೇನೆ. ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ಪ್ರತಿನಿತ್ಯದ ಪದ್ಧತಿಯಂತೆ ಭೂದೇವಿಗೆ ನಮಸ್ಕರಿಸುವಾಗ ನೀನು ಬಂದೆ ಇಷ್ಟೇ. ಹೋಗೆಂದ ಮಾತ್ರಕ್ಕೆ ನಿನಗೆ ನಮಸ್ಕರಿಸನೆಂದು ಹಬ್ಬ ಪಡಬೇಡ. ನೀನು ಆರಂಭದನ್ನು ನಾನು ಬಲ್ಲೆ. ಅಂದು ಆರುಣಿಸಲು ಬಂದ ಭೂತನಿಯನ್ನು ಕೊಂದೆ. ಭೂಮಿಯ ನೆಪದಿಂದ ಬಲಿಂದ ಚಕ್ರವರ್ತಿಯನ್ನು ಪಾತಾಳ ಎಂದದಾವನ ಪದಿಂದ ಬಂದಿರುವೆಯೋ ನಾ ಬೇರೆ ಕಾಣೆ. ಬಂದದ್ದಾಯಿತು. ದೂತನನ್ನು ಸತ್ಕರಿಸುವುದು ರಾಜಧರ್ಮ. ಆ ಪಾರ್ಶ್ವದಲ್ಲಿ ಪೀಠಗಳಿರುವು. ಬಹಳ ಸಂತೋಷ. ದುರ್ಯೋಧನ, ನೀನು ಗೋಪಿಕಾ ಸ್ತ್ರೀ ಹೊಲ್ಲವನಲ್ಲವೇ? ಆ, ಗಾನ ನೃತ್ಯಗಳೆಂದರೆ ಬಹಳ ಮಮತೆ. ಇರಬಹುದು. ಗಾನ ನೃತ್ಯಗಳೆಂದರೆ ಬಹಳ ಮಮತೆ. ಆ, ಇರಬಹುದು. ಇರಬಹುದು. ಏನು ಕೃಷ್ಣ, ಇದ್ದೇ ಇದೆ. ಸಹೋದರ, ನಿನ್ನರಮನೆಯ ಗೋಪಿಕಾ ಸ್ತ್ರೀಯರ ನರ್ತನವನ್ನು ನೋಡಿ ನೋಡಿ ಬೇಸತ್ತಿರುವೆ. ಇಂದು ನನ್ನ ಅರಮನೆಯ ರಾಜನರ್ತಕಿಯರ ನರ್ತನವನ್ನು ನೋಡಿ ಆನಂದ ಪಡು. ಸಹೋದರ, ನರ್ತಕಿಯರನ್ನು ಬರಮಾವ. ಯಾರಲ್ಲಿ
ವರ್ಣದ ಈ ಚೆಲುವ ಕೃಷ್ಣ ಕೊಳಲನಾದರಿ ನಲಿವ ಕೊಳಲನಾದರಿ ನಲಿವ ಕೊಳಲನಾದರಿ ನಲಿವಾಯಿ ಚೆಲುವ ಕೃಷ್ಣ ಕೊಳಲನಾದರಿ ಜಗದ ಜನರ ಕೃಷ್ಣ 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 ರಾಜಾದಿರಾಜನಾದ ನಾನಿಲ್ಲಿರುವಾಗ ಈ ಗೋಪಾಲಕನ ಗುಣಗಾನ ಏಸಿ ನಿಮ್ಮ ಅಸಂಬದ್ಧ ಪ್ರಲಾಪ ಎಚ್ಚರ ಮತ್ತೊಮ್ಮೆ ಆಡಿ ಭೀಮನಿಗೆ ಕಡುವೈರಿ ನಮ್ಮ ಹಸ್ತಿನಾಪುರ ದೊರೆಯ ಪರದಾರಿ ಭೀಮನಿಗೆ ಕಡುವೈರಿ ನಮ್ಮ ಹಸ್ತಿನಾಪುರ ದೊರೆಯ ಗದಗಾರಿ ಇವರಿಗೆ ತಾನೇ ಯಾರಿಯರಿಲ್ಲಿ ಇವರಿಗೆ ಸಾಕಿ ಯಾರಿಯರಿಲ್ಲಿ ಇವರಿಗೆ ಸಾಕಿ ಯಾರಿಯರಿಲ್ಲಿ ಒಂದು ವಂಶ ಕುಲದಿಲ ಚಲದಂಕ ಒಂದು ವಂಶ ಕುಲದಿಲಕ್ಕೆ ಚಲದಂಕ ಕರುಣಾಳು ಕುರುಬು ಕುರುವಂಶ ಕುಲದಿಲ ಮುಕುಟೇಶ್ವರಾದಿ ಕರುಣಾಳು ಕುರುಬು ರಾಜೇಶ್ವರ ತಗ ಜನ ತಗ ತಿಮಿ ತಗ ಜನ ತಗ ತಿಮಿ ತಗ ಜನ ತಗ ತಿಮಿ ತಾಂ 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 ತತ್ತ ಜನ್ನು ತಕ್ಕಿಟ್ಟ ತಜ್ಜನ್ನು ತಕ್ಕಿಟ್ಟ ತಜ್ಜನ್ನು ತಕ್ಕಿಟ್ಟ ತಾ ತದಿಂ ತೆಗೆಡದ ಜನ್ನು ತದಿಂ ತೆಗೆಡದ ಜನ್ನು ತದಿಂ ತೆಗೆಡದ ಜನ್ನು ತಕ್ಕಿಟ್ಟ ತಾ ತಂ ತರಿಗೆಡದ ಜನ್ನು ತಿಂ ತರಿಗೆಡದ ಜನ್ನು ತಂ ತರಿಗೆಡದ ಜನ್ನು ತಕ್ಕಿಟ್ಟ ತಾ ತಕದಿಮಿ ತಕ ಜನ್ನು ತಾ ತಕದಿಮಿ
ಜನತಾಂ ತದ್ದಿತ್ತಕ ಜನತಾ ಕರುಣಾಳು ಕುರುವಂಶ ಕುಲತಿಲ ಅಕುಟೇಶ್ವರಾದಿ ಕರುಣಾಳು ಯಾರಲ್ಲಿ ಏನಪ್ಪ ನಿಮ್ಮ ಮಕ್ಕಳು ಭಕ್ತರಿಗೆ ಭಕ್ತನಾದ ಬಹುಮಾನವನ್ನು ಕೊಟ್ಟು ಕಳಿಸಿ. ಆಗಬಹುದು ಮಕ್ಕಳು. ಕೃಷ್ಣ, ದುರ್ಯೋಧನ ಈಗ ನೀನು ಬಂದ ಕಾರ್ಯವನ್ನು ಹೇಳಬಹುದು. ಆಗಬಹುದು. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷೀಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿರುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿರುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಈ ರೀತಿ ಮಾಡದಿದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸಬಹುದೆಂಬುದು ತಿಳಿಯಿರಿ. ಪವಿತ್ರವಾದ ಈ ಭಾರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವುದು, ಇಲ್ಲವೇ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃ ಮೂರ್ತಿಯನ್ನು ತೋರಿಸಿದೆ. ಇವೆರಡರಲ್ಲಿ ಒಂದು ಪ್ರಶ್ನೆಯು ಈಗ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಸಭಾಸದರೇ, ಈ ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇವೆ. ಕಪಟ ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು ಧರ್ಮಶೀಲವಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿ ಹಿಂದಿರುಗಿದರಲ್ಲದೆ ಇನ್ನು ನಿಮ್ಮ ವಾಗ್ದಾನ ಉಳಿದಿದೆ. ಅವರು ನನ್ನೊಡನೆ ನಿಮಗೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ಏನೆಂಬುದಾಗಿ? ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡು ಮುಂದೆ ವಾಗ್ದಾನ ಮಾಡಿದಂತೆ ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಕೇಂದ್ರ ಈ ಪಾಂಡವರ ವಿನಯ ವಚನಗಳು. ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡವಂದರರು ಸಿದ್ಧರಾಗಿದ್ದಾರೆ. ವಿಷಭೋಜನ, ರಾಜ್ಯಗೃಹದಾನ, ಕಪಟಜೂತ ಇವೆಲ್ಲಕ್ಕಿಂತ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಈ ಮಹಾಪಾಪಗಳನ್ನು ಪಾಂಡವರು ನ್ಯಾಯವಾಗಿ ತಮಗೆ ಸಲ್ಲಬೇಕಾದ ತಮ್ಮ ಭಾಗಕ್ಕಾಗಿ ನಿಮ್ಮನ್ನು ಯಾಚಿಸುತ್ತಿರುವಾಗ ಈ ಸಂಧಿಯ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿದೆ. ಧೃತರಾಷ್ಟ್ರ ರಾಜೇಂದ್ರ, ಇದುವರೆಗೂ ನಿನ್ನ ಮಕ್ಕಳನ್ನು ಸ್ವೇಚ್ಛಾಚಾರಿಗಳಾಗಿ ಬಿದ್ದಂತೆ ಮುಂದೆಯೂ ಬಿಡುವೆಯಾದರೆ ಅಪಾರ ದುಃಖಕ್ಕೀಡಾಗ. ಕಣ್ಣೀರು ಕಾಲುವೆಯಾಗಿ ಹರಿಯಲು ಅವಕಾಶ ಕೊಡಬೇಡ. ಕೌರವರಂತೆ ಪಾಂಡವರು ನಿನಗೆ ಮಕ್ಕಳಲ್ಲವೇ? ಪಾಂಡುರಾಜೇಂದ್ರನು ಮೃತನಾದ ಬಳಿಕ ಅವರು ತಮ್ಮ ಬಾಲ್ಯವನ್ನು ನಿನ್ನ ತೊಡೆಯ ಮೇಲೆ ಕಳೆದರಲ್ಲವೇ? ಆ ಮಕ್ಕಳಿಗೆ ಆಶ್ರಯ ಕೊಡುವಂತೆ ನಾನು ಪ್ರಾರ್ಥಿಸುತ್ತೇನೆ. ಸರ್ವಜ್ಞನಾದ ನಿನಗೆ ಇದಕ್ಕಿಂತಲೂ ಹೆಚ್ಚಿಗೆ ಹೇಳುವ ಅವಶ್ಯಕತೆಯಿಲ್ಲ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಧರಿಸುವುದು ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ.
ಶ್ರೀಕೃಷ್ಣನ ಹಿತನುಡಿಗಳನ್ನು ಕೇಳಿದಿರಲ್ಲವೇ? ಆ ಮಾತುಗಳನ್ನು ಅನುಸರಿಸಿ ನಡೆಯುವಿರೆಂದು ನಾನು ನಂಬಿದ್ದೇನೆ. ಶಾಂತಿ ಸಂಧಾನದ ಸುಸಮಯವನ್ನು ನಾವು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವು ವಿಷವಾಗುವುದು. ಕುಮಾರ ದುರ್ಯೋಧನ, ನೀವು ಪಾಂಡವರು ಸಹೋದರರಲ್ಲವೇ? ಆದ ಮಾತ್ರಕ್ಕೆ ನಿಮ್ಮಲ್ಲಿ ಈ ವೈರತ್ವವೇಕೆ? ದುರಭಿಮಾನವನ್ನು ಬಿಟ್ಟು ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅನ್ಯೋನ್ಯ ಮೈತ್ರಿಯಿಂದ ಬಾಳುವುದು ಉತ್ತಮ. ಇದೇ ನನ್ನ ಅಭಿಪ್ರಾಯ. ಕುಮಾರ ದುರ್ಯೋಧನ, ಆಚಾರ್ಯ ಏಕಕ್ಕೆ ಪಾಂಡವರು ನೀವು ಅಣ್ಣ ತಮ್ಮಂದಿರಲ್ಲವೇ? ನಿಮ್ಮಲ್ಲಿ ವೈರತ್ವವೇಕೆ? ಅವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖ ಸಂತೋಷದಿಂದ ಬಾಳುವುದು ಒಳ್ಳೆಯದು. ಇದೇ ನನ್ನ ಅಭಿಮತ. ಗುರುಗಳಿಗೆ ವಂದಿಸುವೆನು. ಕುಮಾರ ದುರ್ಯೋಧನ, ಶ್ರೀಕೃಷ್ಣ ಸಂದೇಶವು, ಪಿತಾಮಹ ಭೀಷ್ಮನ ಉದ್ದೇಶವು, ನನ್ನ ಆದೇಶವು ಹೀಗೆ. ಇನ್ನಾದರೂ ಯುದ್ಧದ ಚಿಂತೆಯನ್ನು ಬಿಟ್ಟು ನಿನ್ನ ವೃದ್ಧ ಜನನಿ ಜನಕರಿಗೆ ಸಂತೋಷವನ್ನುಂಟು ಮಾಡು. ಬಂಧು ಬಾಂಧವರ ರಕ್ತಪಾತದಿಂದ
ಭಾರತ ಭೂಮಿಯನ್ನು ಅರಾಜಕವಾಗಿ ಮಾಡಬೇಡ. ಚೆನ್ನಾಗಿ ವಿಚಾರ ಮಾಡು ಕುಮಾರ. ದುರ್ಬೋಧನಿಗೆ ಕಿವಿ ಕೊಡಬೇಡ. ಆಡ್ಡವನಿಗೆ ಸಹೋದರರಲ್ಲವೇ ಪಿತಾಶ್ರೀ ಕುಮಾರ. ಯಾರು ವಿದುರ ಮಹಾಶಯ? ಈ ದೋಷಿ ಪುತ್ರನು ನನಗೆ ಉಪದೇಶ ಮಾಡುವುದರಲ್ಲೊಬ್ಬನು. ನಡೆಯಲಿ ನಿನ್ನ ಅರಣ್ಯ ರೋದನ. ಹೌದು, ನನ್ನದು ಅರಣ್ಯ ರೋದನವೇ ಸರಿ. ಕೆಡುವರನ್ನು ಕಂಡಾಗ ಬುದ್ಧಿ ಹೇಳುವುದು ನನ್ನ ಕರ್ತವ್ಯ. ಈಗ ನಾನು ಸುಮ್ಮನೆ ಕುಳಿತರೆ ನಿನಗೆ ದೋಷ ಸಂಭವಿಸುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳಿದಂತೆ ನಡೆಯುವುದಾದರೆ ಒಳಿತವಾಗುವುದು. ಭೀಷ್ಮ ದ್ರೋಣಾದಿಗಳು ಹೆಚ್ಚಿಗೆ ಹೇಳಿದಕ್ಕಿಂತ ನಾವು ಹೇಳಲು ಶಕ್ತನಲ್ಲ. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ಸ್ವಲ್ಪ ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಡುವುದು ನನ್ನ ಅಭಿಮತ. ವಿದುರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲು ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದದ್ದನ್ನು ಹೇಳು. ಕೃಷ್ಣ ಅನುಭವನಾದ ನಿನ್ನ ದೌತ್ಯವನ್ನು ಶ್ಲಾಘನೀಯವಾಗಿ ಮುಗಿಸಿದೆ. ಆದರೆ ನಿನ್ನ ಮರಳು ಮಾತುಗಳಿಗೆ ಹೊರಬರುವ ಬುದ್ಧಿಹೀನನು ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯರ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಗುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಗುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರು. ಭರತ ಭೂಮಿಗೆ ಸ್ವತಂತ್ರರಾರು. ಗುರುಕುಲಕ್ಕೆ ಗುರು ದ್ರೋಣರೇ, ಗುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಅರಸು ಧರ್ಮ ನಶಿಸಿದೆ ಮಹಾರಾಯ. ಧರಣಿಯ ಮರಳಿ ಬರರೋ.
ಸಮಭಾಗವನಿತ್ತು ಸಮಭಾಗವನಿತ್ತು ಸುಖವೇ ಯೋಧನ ಇದು ನಿನ್ನ ದುರಾಗ್ರಹದ ದುರಹಂಕಾರದ ದುಸ್ಸಹವಾಸದ ದುರಾಶಯದ ದುರಾಭಿಮಾನ ವಿಚಾರ ಮಾಡು ಪೌರವೇಶ್ವರ. ಕೃಷ್ಣ ಏನು ಹೇಳಿದೆ? ನಮ್ಮದು ದುರಾಗ್ರಹದ ದುರಹಂಕಾರದ ದುಸ್ಸಹವಾಸದ ದುರಾಶಯದ ದುರಾಭಿಮಾನ. ಅದು ಹೋಗಲ್ಲ. ನಾನು ಹೇಳುವುದು ಕೇಳು ಕೃಷ್ಣ. ಈ ಕೌರವೇಶ್ವರನನ್ನು ವಧಿಸಬೇಕೆಂದನಲ್ಲವೇ ಓ ನಿನ್ನ ಹೊಟ್ಟೆ ಬಾಕ ಭೀಮ. ಅದು ದುರಾಗ್ರಹ. ಲೋಕೈಕ ವೀರನಾದ ಈ ನನ್ನ ಪ್ರಾಣಸಕ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನನ್ನ ನಪುಂಸಕ ಅರ್ಜುನ. ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬಳಸಿದರಲ್ಲವೇ ಆ ನಿನ್ನ ಪಾಂಡವರು. ಅದು ದುಸ್ಸಹವಾಸ. ನನ್ನ ಸಹೋದರ ದುಶ್ಯೋಧನ ದುರ್ಯೋಧನರು ಕುಡಿಗಾಯಿತು. ಭರತಖಂಡದಲ್ಲಿ ತಮ್ಮ ಧ್ವಜಪತಾಕೆಯನ್ನು ಓರಿಸಲು ಯೋಧನ ನಿನ್ನ ಪಾಂಡವರು. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂಬುದು ಹೋಗಿ ಹೆಮ್ಮೆ ಪಡುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು. ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವಾರೇನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ನೀನು ಬಂದ ದಾರಿಯನ್ನು ನಡೆಯುವುದು ಒಳ್ಳೆಯದು. ಸಹೋದರ, ಇದರಲ್ಲಿ ನಿನ್ನ ಅಭಿಪ್ರಾಯ? ಪ್ರಜ್ವಲಿಸುತ್ತಿರುವ ಕೋಪಜ್ವಾಲೆಯು ಇಂಥ ಯುದ್ಧ ಬೀರು ಮಾತುಗಳಿಂದ ಶಾಂತವಾಗುವುದಿಲ್ಲ. ನೀನಿನ್ನು ಬಂದ ದಾರಿಯನ್ನು ನಡೆಯುವುದು ಒಳ್ಳೆಯದು. ಇಲ್ಲವಾದರೆ ಸಿಂಧುರಾಜ, ನಿನ್ನ ಅಭಿಪ್ರಾಯ?
ಯುದ್ಧವು ಈ ಯುದ್ಧರಿಗೆ ಸ್ವಾಭಾವಿಕವಾದದ್ದು. ನಮ್ಮಂತಹ ಕ್ಷತ್ರಿಯ ವೀರರಿಗೆಲ್ಲ ಅಣ್ಣ, ನೀನು ಅವರಂತೆ ಮಾತನಾಡಿದೀಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನು ಬಲಿಕೊಂಡು ಯೋಚಿಸಿದೆಯಾ? ಇದು ನಿನ್ನ ಧರ್ಮವೇನೆಯಾ? ಯದುಪತಿ, ಭಕ್ತ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ, ಭಕ್ತ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ, ಸುತನಾಗಿ ಬರಲು ದಾಸನಾರೋ ಹಿತವ ಮೇಲೆ
ಕಾರಣಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ಸರ್ವಾಧಿಪತಿಯ ದರ್ಪದ ಮಾತಿನಿಂದ ಯಾದವ ಗಡಿ ಕಂಠವು ಬಿಗಿದಂತಾಗಿ ಮೇರೆ ಮೇರೆ ಅಧೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಆದರೂ ಹೇಳುವೆನು, ಭಾರತ ಭೂಮಿ ಭಾರತ ಭೂಮಿ ಭಾರತ ಭೂಮಿ ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸಿದರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸಿದರು. ನಿಮ್ಮೆಲ್ಲರ ಸ್ನೇಹ, ಮಮತೆ, ಪ್ರೀತಿಯ ಹೊರತುವರಿಗೆ ಮತ್ತೇನು ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ವದ ವಿಷಯ. ಈ ಸಂಧಿಯನ್ನು ನೀನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾ ಫಲವನ್ನು ಹೊಂದಿವೆ. ಶತ್ರುಗಳು ತಲೆಬಾಗಿ ನಿನ್ನನ್ನು ಕ್ಷಮಾಭಿಕ್ಷಿಸಬೇಕು. ಮಿತ್ರರು ಪ್ರೀತಿದ ಗಾತ್ರರಾಗಿ ನಿನ್ನನ್ನು ಆಲಂಗಿಸಿದರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರಿದೆ. ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ನೀವು ಅಪ್ರತಿಮ ನೆಲೆಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿಯಿಂದ ಯೋಧನ ಕೃಷ್ಣ, ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ. ಅವರ ಈ ಇಷ್ಟವನ್ನು ನೆರವೇರಿಸಿ ಸಂಧಿಗೆ ಸಮ್ಮತಿಸುವುದು. ದಾನವ ವಿಜಯಿ ಕೇವಲ ಪಾಂಡವರ ಸಲುವಾಗಿ ಅಲ್ಲವಯ್ಯ, ಅವರ ಸಲುವಾಗಿ, ನಿಮ್ಮಗಳ ಸಲುವಾಗಿ. ಮುಂದರಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡೇನು, ಭಿಕ್ಷೆ ಪ್ರದಾನ ಮಾಡುವುದು. ಇದರಲ್ಲಿ ನಮ್ಮ ಅಪರಾಧವೇನಿದೆ ರಾಜ? ಪಾಂಡವ
ಅಬದ್ಧವಲ್ಲ, ಭಯಂಕರ ಮಹಾಶಯ, ಗುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳು ಏನೆಂದು ಕೇಳಿದೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಗಿದ ನೀನು ಈ ಶಕುನಿಯ ಸಲಹೆಯಲ್ಲಿ ದುರ್ಯೋಧನ ಯುಧಿಷ್ಠರನ್ನು ಕಪಟ ಜೂತಕ್ಕೆ ಹೇಳಿದನ್ನು ಮರೆತೆಯ? ಸಹೋದರನ ಪತ್ನಿಯನ್ನು ಸೆಳೆದು ತಂದು ರಾಜಸಭೆಯಲ್ಲಿ ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲ ಪ್ರಾಣದ ರೂಪಕ್ಕೆ ಬಂದಿದೆ. ನೀಚ ಕೃತಿಯನ್ನು ಹಿಂಬಾಲಿಸುವುದೆಂಬುದು ಸತ್ಯವಂತರು ಸ್ನೇಹಶೀಲವಾದ ಪಾಂಡವರಲ್ಲಿ ಜಗನ್ಯವಾದ ರಾಕ್ಷಸೀಯತೆಯನ್ನು ತೋರಿಸಿದೆ. ವಾಣಾವತಾರದ ಅಡಗಿದ ಮನೆ, ಏಕಚಕ್ರ ನಗರದಲ್ಲಿ ಗುತ್ತಿಗಾದ ಭಂಗ, ವಿಷಪ್ರಾಶನ, ಸರ್ವಭಂಗ ಇವೆಲ್ಲವನ್ನೂ ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆ ಪ್ರವೃತ್ತರಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಕೆಟ್ಟರೂ ಸರಿ, ಕಟ್ಟ ಕಡೆಯದೋಗಿ ಕೋಡಿಗಟ್ಟಲೇಬೇಕೆಂದು ಕೊಟ್ಟು ಹಿಡಿದ ಕೌರವೇಶ್ವರ. ಈ ಕಟ್ಟೋಳು ಕೌರವೇಶ್ವರನನ್ನು ನೋಡಿ ಕೆಣಕಿ ಕೇಟಿ ಹಾಕಿ ಮಕ್ಕಳಲ್ಲ ಓ ನಿನ್ನ ಪಾಂಡವರ ಸತಿ ಅಂದೇ ತೊಟ್ಟನ ಛಲ. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನ ಧನನೆಂಬ ನನ್ನ ನಾವು ಅಸಮದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣು ಹೋಗಿ ಹೋದರೂ ಸರಿ, ಛಲವನ್ನು ಬಿಡೆ. ಈ ಛಲವನ್ನು ಪಾಂಡವರನ್ನು ಸಾಮಾನ್ಯರೆಂದು ಭಾವಿಸಿದೆಯಾ? ಆ ಭೀಮನಾದರೂ ನಿನ್ನ ತೊಡೆಯನ್ನು ಮುರಿಯಲು ಹವಣಿಸುತ್ತಿದ್ದ. ಅರ್ಜುನನಾದರೂ ಈ ಕಣನ ಶಿರಸ್ಸನ್ನು ಹಾರಿಸಲು ಮಹಾಮೇಧಾವಿಗಳಾದ ನಕುಲ ಸಹದೇವರು ಸಾಮಾನ್ಯರೆಂದು ಭಾವಿಸಬೇಡ. ಯೋಚಿಸು, ಕಣ್ಣನ್ನು ನಿರಾಕರಿಸಬೇಡ. ನೀನು ಕೆಡುವುದಲ್ಲದೆ ನಿನ್ನ ವಂಶವನ್ನು ನಾಶ ಮಾಡಿಕೊಳ್ಳಬೇಡ. ದುರ್ಯೋಧನ, ಈ ತಪ್ಪಿನ ವಾಕ್ಯವನ್ನು ನೀನು ಎಷ್ಟು ಹೊತ್ತು ಸಹಿಸಬಲ್ಲೆ? ಸರಿಯಾಗಿ ಹೇಳಿದೆ ಸಹೋದರ. ಒಂದು ಕ್ಷಣವಿಲ್ಲ ನೋಡಲು ಸರಿಯಾಗಿ ಹೇಳಿದೆ ಸಹೋದರ. ಈ ಶಸ್ತ್ರಗಳ ಮಧ್ಯದಲ್ಲಿ ನಮಗೇನು ಕೆಲಸ?
ವಿಖ್ಯಾತ ವಂಶದ ಗೌರವವನ್ನು ಹೇಗೆ ರಕ್ಷಿಸಿಕೊಳ್ಳಬಲ್ಲೆ? ನಿಮ್ಮ ಕಣ್ಣುಗಳ ಮುಂದೆ ನಡೆಯುವ ಈ ಅತ್ಯಾಚಾರವನ್ನು ನಿಲ್ಲಿಸುವ ಇಚ್ಛೆ ಇದ್ದರೆ ಈಗಲೇ ದುರ್ಯೋಧನ, ದುಶಾಸನ, ಶಕುನಿ ಈ ಮೂರನ್ನು ಬಂಧನದಲ್ಲಿಟ್ಟು ಪಾಂಡವರನ್ನು ಸಂಧಿ ಮಾಡಿಕೊಳ್ಳಿ. ಕುಲವನ್ನು ರಕ್ಷಿಸುವ ಸಲುವಾಗಿ ಒಬ್ಬ ಮನುಷ್ಯನನ್ನು, ಗ್ರಾಮದ ರಕ್ಷಣೆಗಾಗಿ ಕುಲವನ್ನು, ದೇಶ ರಕ್ಷಣೆಗಾಗಿ ಗ್ರಾಮವನ್ನು, ಆತ್ಮರಕ್ಷಣೆಗಾಗಿ ಸರ್ವಸ್ವವನ್ನು ತ್ಯಜಿಸುವುದು ಧರ್ಮವೆಂದು ಶಾಸ್ತ್ರಗಳು ಹೇಳುವು. ಅನೈಚ್ಛಿಕವಾದ ಯುದ್ಧದಿಂದ ಈ ಭಾರತ ವೀರ ಯೋಧರ ಪವಿತ್ರ ರಕ್ತವನ್ನು ಚೆಲ್ಲಬೇಕು. ಈ ರಕ್ತ ಪ್ರಳಯದಿಂದ ಉದ್ಧರಿಸುವುದಾದರೆ ನಾನು ಹೇಳಿದಂತೆ ಮಾಡಿದೆ. ವಾಸುದೇವ, ಈ ದುರ್ವಿನೀತರಾದ ಪುತ್ರರ ವರ್ತನೆಯಿಂದ ನನ್ನ ಹೃದಯದಲ್ಲಿ ಜ್ವಾಲೆಯು ಆದರೆ ಮಾಡಲು ನಾನು ದುರ್ಬಲನು, ಪರಾಧೀನನು. ಗಾಂಧಾರಿ, ಗಾಂಧಾರಿ,
ವಿದುರ ವಿದುರ ಹೋಗು, ಆ ಹತವಾಗಿ ಕುಮಾರನನ್ನು ಬರಮಾಡು. ಗಾಂಧಾರಿ ಒಂದು ಸಾರಿ ಕರೆಯದಾಗಿ ಪ್ರಯತ್ನಿಸಿ ನೋಡು. ಆಗಲಿ ಮಹಾರಾಜ. ಕುಮಾರ, ಯುದ್ಧವು ಕ್ಷತ್ರಿಯನ ಧರ್ಮ. ರಾಜ್ಯವನ್ನು ಅಪೇಕ್ಷಿಸುವವರು ಯುದ್ಧ ಇದನ್ನ ಕೊನೆಯ ಸಂದೇಶ. ನಾವು ಸಮರ ಯತ್ನದಲ್ಲಿ ಕೊಂಡವರು ನನ್ನೊಡನೆ ಸಂಧಿಯನ್ನು ಅಪೇಕ್ಷಿಸುವುದು ಅದು ದೊರಕುವುದು ರಣಾಂಗಣದಲ್ಲಿ. ರಥಿಕರ ವೀರಘೋಷದಲ್ಲಿ ತಿಳಿದರೂ ನನಗಿನ್ನೂ ಸಮಯವಿಲ್ಲ. ಹೊರಟಿಕೊಳ್ಳಿ. ಅಧರ್ಮದ ಸುರಿಯಿಂದ ಉನ್ಮತ್ತನಾದವರಿಗೆ ಧರ್ಮವನ್ನು ನಡೆಸುವುದಕ್ಕೆ ಸಮಯವಿಲ್ಲ. ಹಸಿದ ಬೇಟೆ ನಾಯಿಯಂತೆ ಮೃತ್ಯುವು ನಿನ್ನ ಬೆನ್ನಟ್ಟಿ ಬರುತ್ತಿರುವಾಗ ನಿನಗೆ ಇನ್ನೆಲ್ಲಿಯ ಸಮಯವಿಲ್ಲ. ಹೋಗು ಕುಮಾರ್, ಹೋಗು. ಆದರೆ ಈ ಯುದ್ಧದಲ್ಲಿ ನಿನಗೆ ಜಯ ಸಿಗುವುದಿಲ್ಲ. ನೀನು ನಾಶವಾಗಿ ಹೋಗುವೆ. ನಿನ್ನೊಡನೆ ಇಡೀ ಈ ಗುರುಕುಲವೆಲ್ಲವೂ ನಾಶವಾಗಿ ಹೋಗುವೆ. ನಿನ್ನ ನಾಶನವನ್ನು ನೋಡುತ್ತಾ ಏನಿನ್ನ ಅಂಧಪಿದ್ದನು ಅಧೋಪತನ ಕಿಳಿಯುವುದು. ಹೇ ದೇವ, ಈ ಗಾಂಧಾರಿಯಲ್ಲ ಆಟದಲ್ಲಿ ಇನ್ನೂ ಅದೇನೇನನ್ನು ಬರೆದಿರುವೆ. ಏನಾಯ್ತು ವಿದುರ? ಅವರು ನಿನ್ನನ್ನು ಬಂಧಿಸಲು ಯತ್ನ ಮಾಡುತ್ತಿರುವರು. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ಇದೇನಿದು? ಈ ದುರ್ಯೋಧನ ಉಪಟಳವು ಇಷ್ಟೊಂದು ಮಿತಿ ಮೀರಿ ಹೋಯಿತೆ. ಪರಮಾತ್ಮ, ವಾಸುದೇವ, ಗಾಂಧಾರಿ, ಬೇಡ ತಂದೆ, ಬೇಡ. ಈ ಪಾಪಮಯವಾದ ರಾಜಸಭೆಯಲ್ಲಿ ಅರೆಕ್ಷಣವೂ ನೀನು ನಿಲ್ಲಬೇಡ. ಮೊದಲಿನಿಂದ ಹೊರಟು ಹೋಗು. ಒಬ್ಬ ದುರ್ಯೋಧನಿಗೆ ಹೆದರಿ ನಾನು ಇಲ್ಲಿಂದ ಪಲಾಯನ ಮಾಡುವೆ. ಇಲ್ಲ, ಅದೆಂದಿಗೂ ಆಗತಕ್ಕ ಮಾತಲ್ಲ. ರಾಜಮಹಿಷಿ, ಈ ಚಕ್ರದಲ್ಲಿ ಅದೆಷ್ಟೊಂದು ಶಕ್ತಿ ಇರುವುದನ್ನು ನೀನು ತಿಳಿದಿರಬೇಕು. ಇದೊಂದು ಅಲ್ಪಾವರ್ತಿಯಿಂದ ಜಗತ್ತಿನ ಪ್ರಳಯವು ಆಕಾಶದ ಗ್ರಹತಾರಕ ನಕ್ಷತ್ರಗಳು ಮಕ್ಕಳ ತಿರುಕಲಿನಂತೆ ಕುಣಿಯತೊಡಗುವು. ಕೋಟಿ ಕೋಟಿ ದುರ್ಯೋಧನರು ಘಟ ಪ್ರಾಣರಾಗಿ ಮಣ್ಣಿನಲ್ಲಿ ಉರುಳಾಡಿದರು. ಇಂತಹ ನಾನು ಒಬ್ಬ ಸಾಮಾನ್ಯ ದುರ್ಯೋಧನಿಗೆ ಭಯಪಡಲೇ? ನಾನು ಭಯಕ್ಕಾಗಿ ಹೇಳುತ್ತಿಲ್ಲ ತಂದೆ. ನಿಮ್ಮ ಅವಹೇಳನವನ್ನು ಅದು ಹೇಗೆ ತಾನೇ ನಾನು ಸಹಿಸಲಿ? ಅದು ನನ್ನ ಗುಲಾಮನ ಪುತ್ರನ ಕೈಯಿಂದ ಅದೆಂದಿಗೂ ಸಾಧ್ಯವಿಲ್ಲ. ನೀನು ಭಕ್ತ ಪರಾಧೀನವಿಲ್ಲವೇ? ಭಕ್ತರ ಆಸೆಗಳನ್ನು ಈಡೇರಿಸುವುದು ನಿನ್ನ ಕರ್ತವ್ಯವಲ್ಲವೇ ದೇವ? ಇದು ಈ ನಿಮ್ಮ ಚರಣಗಳಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ. ಮೊದಲಿನಿಂದ ಹೊರಟು ಹೋಗುತ್ತದೆ. ಈಗ ನಿನ್ನ ಸಲುವಾಗಿ ನಾನಿಂದ ಹೇಳಿಯಂತೆ ಪಲಾಯನ ಮಾಡಿ ನಾನು ಯಾವ ಮಹತ್ತರ ಆಶೋತ್ತರದಿಂದ ಇಲ್ಲಿಗೆ ಬಂದೆನು. ಅದು ದೀಪವನ್ನು ಮುಟ್ಟಿದ ಪತಂಗ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲು ಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ದುರ್ಯೋಧನನನ್ನು ನನ್ನ ಪ್ರಿಯ ಬಂಧುವೆಂದು ಆಲಿಂಗಿಸಲು ಬಂದೆ. ಆದರೆ ಅವನ ಔದತ್ಯವು ನನ್ನ ಗೆಳೆತನದ ವರದ ಹಸ್ತವನ್ನು ವೈರಿಯ ವಜ್ರ ಮುಷ್ಟಿಯನ್ನಾಗಿ ಈ ರಾಜಸಭೆಯ ಅಶಾಂತ ವಾತಾವರಣದಿಂದ ನನ್ನ ಹೃದಯದ ಶಾಂತಿ ಕಪೋತಗಳು ರೆಕ್ಕೆಗಳು ಹುಟ್ಟಿ ಹಾರುವ ಮೊದಲೇ ಮರಣಕ್ಕೆ. ಆದರೂ ಚಿಂತೆಯಿಲ್ಲ ರಾಜಮಹಿಷಿ, ಆಸೆಯಿಂದ ಬಂದು ನಿರಾಶನಾಗಿ ಹಿಂದಿರುಗಿ. ಆದರೂ ಚಿಂತೆಯಿಲ್ಲ ರಾಜಮಹಿಷಿ, ಈಗ ನಿನ್ನ ಸಲುವಾಗಿ ನಾನು ಇಲ್ಲಿಂದ ಹೇಳಿದ್ದೆ ಪಲಾಯನ ಯಾರನ್ನು ಬಂಧಿಸುವ ಮಂದಮತಿಗಳಿಲ್ಲ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ನರಳಿನಿಂದ ಸಾಗರವನ್ನು ಪ್ರತಿಬಂಧಿಸುತ್ತಿದೆ. ಇಲ್ಲಿಂದಾಗದು ಯೋಧನನೇ
ಕರ್ಣ, ನನ್ನ ಸಂದರ್ಭ ನಿನ್ನೊಡನೆ ಕೆಲವು ವಿಚಾರಗಳನ್ನು ಮಾತನಾಡಬೇಕು. ಪರಮಾತ್ಮ ಶ್ರೀಪತಿ ದರುಶನಗಾಯಿತು ಶ್ರೀಪತಿ ದರುಶನಗಾಯಿತು ನನಗಾಯಿತು ನನಗಾಯಿತು ಶ್ರೀಪತಿ ದರುಶನಗಾಯಿತು. ಇಷ್ಟೊಂದು ವಿಧದಿಂದ ಆಧರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಗುಣಾತಿಶಯಗಳು ನಿನ್ನಲ್ಲಿರುವವೇ ನೀನೇ ಯೋಚಿಸಿ ನೋಡು. ದೇವ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುತ್ತಿಲ್ಲವೋ ದೇವ? ಕರ್ಣ, ನೀನು ಸೂತನಲ್ಲ, ರವಿ ಅಂಶದಲ್ಲಿ ನೀ ಜನಿಸಿದವ. ರವಿ ಅಂಶದಲ್ಲಿ ನೀ ಜನಿಸಿದವ, ಚಂದ್ರವಂಶದಿ ಮನದ ತುಂಬ ತುಂಬಿಕೊಂಡಿರುವೆನೋ ನಿನ್ನ ಮನದ ತುಂಬ ತುಂಬಿಕೊಂಡಿರುವೆನೋ ನಾ ತಿಳಿಸುವೆ ಜನ್ಮದ ಸೇವಾ. ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಸೂರ್ಯದೇವನೇ ನಿನ್ನ ಜನಕ, ಪಾಂಡುರಾಜೇಂದ್ರ ನಿನ್ನ ತಂದೆ, ಕುಂತಿದೇವಿಯೇ ನಿನ್ನ ತಾಯಿ. ಪಾಂಡವರು ನಿನಗೆ ಸಹೋದರರಾಗಬೇಕು ಕರ್ಣ. ಹೇ ವಿಧಿ, ಅನ್ಯ ರಾಜ್ಯಕ್ಕೆ ಅಧಿಪತಿಯಾದ ನನ್ನನ್ನು ಈ ಶ್ಲೋಕದ ಮಡುವಿಗೆ ತೆಲ್ಲಿರುವೆ ಹೇಗೆ? ಏನು ಪರಮಾತ್ಮ, ಶ್ರೇಷ್ಠವಾದ ಚಂದ್ರವಂಶವು ನನ್ನ ವಂಶವೇ ಹೌದು. ಸೂರ್ಯದೇವರು ನನ್ನ ಜನಕನೇ. ವೀರ ಮಾತೆಯಾದ ಕುಂತಿ ದೇವಿಯು ನನ್ನ ಎತ್ತ ತಾಯಿಯೇ. ಸತ್ಯ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ನಿಜವಾಗಿಯೂ ಕರ್ಣ. ಪರಮಾತ್ಮ, ತಾವು ಹೇಳ್ತಿರುವ ಮಾತು ಆಶ್ಚರ್ಯವಾಗಿದೆ ಅಲ್ಲ? ಓಹೋ, ಮರೆತಿದ್ದೆನು. ಇದು ಯುದ್ಧದ ಕಾಲ, ಅದರಲ್ಲಿಯೂ ನೀನು ಪಾಂಡವರ ಪಕ್ಷಪಾತಿ. ಪಾಂಡವರ ತಲೆಕಾಯಲೆಂದು ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ಪರಮಾತ್ಮ? ಇಲ್ಲ ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವನ್ನು ನಂಬಲು ಆಧಾರಗಳೇನಿವೆ ಪರಮಾತ್ಮ? ಇರುವುದು ಕರ್ಣ, ಇರುವುದು. ನನ್ನ ಮಾತನ್ನು ನೀನು ಪೂಜಿಸುತ್ತಿರುವ ಆ ಸೂರ್ಯ ಧ್ಯಾನ ದೇವನಾಣಿಯು ಸತ್ಯವೆಂದು ನಂಬು. ಹಿಂದೆ ನಿನ್ನ ತಾಯಿಯಾದ ಕುಂತಿ ದೇವಿಯು ಕನ್ನಿಕಾವತ್ತಿಲಿದ್ದಾಗ ದೂರ್ವಾಸ ಮಹಾಮುನಿಗಳಿಗೆ ಮಾಡಿದ ಸೇವೆಯನ್ನು ಮೆಚ್ಚಿ ಅವರು 5 ಮಂತ್ರಗಳನ್ನು ಉಪದೇಶ ಮಾಡಿದರು. ಆ ಮಂತ್ರಗಳು ಫಲಿಸುವುದೋ ಇಲ್ಲವೋ ಎಂಬ ಚಾಪಲ್ಯದಿಂದ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದರು. ಕರ್ಣ, ಆಗ ನೀನು ಜಪಿಸಿದರು.
ತಂಗಿಯಾಗಿದ್ದಾಗಲೇ ತಾಯಿಯಾದೆಂಬ ಲೋಕ ಅಪವಾದಕ್ಕೆ ಹೆದರಿದ ನಿನ್ನ ತಾಯಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟು ನಂತರ ಸೂತರು ನಿನ್ನನ್ನು ಸಾಕಿ ಸಲಹಿದರು. ಕರ್ಣ, ಈಗ ನೀನು ದುರ್ಯೋಧನ ಆಸ್ಥಾನದಲ್ಲಿ ಮಾಂಡಲಿಕನಾಗಿರುವೆ. ನೀನು ಸೂತನಲ್ಲ, ಪ್ರಥಮ ಪಾಂಡವ. ಈಗಲೂ ನನ್ನ ಸಂಗಡ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡುಹುವೆನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಳ್ಳುತ್ತಾ ಹಸ್ತಿನಾವತಿ ರತ್ನ ಸಿಂಹಾಸನವನ್ನೇರಿ ರಾಜ್ಯ ಭಾಗ ಮಾಡುವಂತೆ ಕರ್ಣ. ಬಹುದಿನ Bye.
ಪ್ರಾಪ್ತವಾಗುವುದಿಲ್ಲವೇ ದೇವ? ಕರ್ಣ, ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಸಂಕಟವನ್ನು ತಂದೊಡ್ಡಬೇಡ ದೇವ, ಇಂತಹ ಸಂಕಟವನ್ನು ತಂದೊಡ್ಡಬೇಡ. ಕರ್ಣ, ನಿನ್ನ ಮನಸ್ಥೈರ್ಯವನ್ನು ನಾಶ ಮಾಡಿಕೊಂಡಿದೆ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡಿದ್ದೇನೆ. ಇನ್ನು ನೀನು ಯಾರನ್ನು ಸೇರಬೇಕು, ಯಾರನ್ನು ತ್ಯಜಿಸಬೇಕು, ನೀನೇ ನಿರ್ಧಾರ ಮಾಡಿ. ಪರಮಾತ್ಮ, ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ ಕುಲದವ, ಜೀನ ಕುಲದವ ಎಂದು ಹೀಯಾಳಿಸುತ್ತಿದ್ದರಲ್ಲ, ನಾನಿಂದವನೆಂಬ ವಿಚಾರ ಅವರಿಗೆ ತಿಳಿಯದು. ಪರಮಾತ್ಮ, ತಿಳಿಯದಿಲ್ಲ, ತಿಳಿಯದು. ನಿನ್ನ ವಿಚಾರವು ನಿನ್ನ ತಾಯಿಗಾಗಲಿ ಪಾಂಡವರಿಗಾಗಲಿ ತಿಳಿಯದು. ನಿನ್ನ ತಾಯಿಯಾದ ಕುಂತಿ ದೇವಿ ನಿನ್ನನ್ನು ಕಂಡಾಗಲೆಲ್ಲ ದೇವಾ, ಈ ಕರ್ಣನಾಡು ಈತನನ್ನು ನೋಡಿದರೆ ಮರುಕು ಉಂಟಾಗುವುದಲ್ಲ ಎಂದು ಪದೇ ಪದೇ ಕೇಳುತ್ತಿದ್ದರು. ಕರ್ಣ, ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ಆಕೆಗೆ ತಿಳಿಸಿ ಬಂದಿರುವೆನು. ಕರ್ಣ, ಆಕೆಗೆ ನಿನ್ನನ್ನು ಕಾಣು ಗಂಗಾಧರಕ್ಕೆ ಬಲು ಸಡಗರದಿಂದ ಬರುವುದು. ಆಕೆಯ ಮನಸ್ಸನ್ನು ಮುಗಿಸಬೇಡ ಕರ್ಣ, ಆಕೆ ಮನಸ್ಸನ್ನು ಸಂತೋಷಪಡಿಸು. ಕರ್ಣ, ಪರಮಾತ್ಮ, ನಾನು ಬಂದು ಬಹಳ ವೇಳೆಯಾಯಿತು, ನಾನು ಬರಲೇ? ಪರಮಾತ್ಮ, ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿ ನಾವಿನ್ನು ಹೋಗುವ. ಪರಮಾತ್ಮ, ಶ್ರೀ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ಮಂಗಳ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರ ಯೋಧರನ್ನು ಸಾಧಿಸಿ ಕೊಡಬೇಕು. ದುರ್ಯೋಧನ ಮನಸ್ಸಿಂದ ಪ್ರಾಣಗಳನ್ನು ಗುಣಕಾರ್ಯವಾಗಿ ಪರಿಗಣಿಸಿ ಸಮಿಳಿತರಾದ ಸೈನ್ಯವನ್ನು ತೋರಿಸು. ನಿನ್ನ ಹೆಚ್ಚೆ ಅರ್ಜುನ. ಸಾಗರನಂತೆ ಕಾಣುತ್ತಿದೆ. ಇತ್ತನು ಪಾರ್ಥ ದುರ್ಯೋಧನನು ತನಗೆ ಪ್ರಿಯ ಕರ್ಣ ದುಶ್ಯಾಸನೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಾನೆ.
ಅವರ ಹಿಂದೆ ಸೋಮಲರಾಜ ಶಕುನಿ ಜಯರತ್ನ ಬಲಗಡೆ ಒಂದೇ ವಿಧವಾದ ಚತುರಶ್ವ ರಥಗಳಲ್ಲಿ ಕುಳಿತಿರುವವರೇ ದುರ್ಯೋಧನ 98 ಮಂದಿ ಸಹೋದರರು. ಅವರ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳೂ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತರು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವರೇ ನೋಡು ಪಾರ್ಥ. ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಪತಿ ಭೀಷ್ಮನು. ನರದೂದಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕ್ತವು ಬೆಳಗುತ್ತಿರುವುದು. ಅರ್ಜುನ ಪರಮಾತ್ಮ ಆತನ ಪಿತಾಮಹನು ಭರತ ವಂಶದ ಕೀರ್ತಿ ಜ್ಯೋತಿಯು ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸಿ ಆಜ್ಞೆ ಮಾಧವ. ಭೀಷ್ಮ ಪಿತಾಮಹ ನಿನಗೆ ವಂದಿಸುತ್ತೇನೆ. ಅರ್ಜುನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಹುದಾದರೆ ಏನು ಅರ್ಜುನನ ಪತನವೇ ಮತ್ತೆ ಉತ್ಥಾನವೇ? ಪರಮಾತ್ಮ ಸಮರವಿಸನ ಸಾಗನ ಅಂಗ ಪ್ರತ್ಯಂಗಗಳಲ್ಲಿ ದ್ವಾರದ ಜಾಲು, ಬೇಸಿಗೆ ಬಿಸಿಲಿನಂತೆ ಬೆನ್ನುಮುಖವು ಮಾಡಿರುವುದು, ಕೈಕಲ್ಲು ನಾನು ನೋಡ್ತಿರುವುದೇನು, ಇವರೆಲ್ಲ ಬಂಧು ಬಾಂಧವರು. ಬಂಧು ಬಾಂಧವ ರಕ್ತದಿಂದ ತೊಯ್ದ ರಾಜಭೋಗವನ್ನು ನನಗಿಲ್ಲ. ಅಶಾಶ್ವತವಾದ ರಾಜಲೋಕಕ್ಕಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು. ಸ್ವಜನ ಓದಿಯು ನನಗೆ ತೊಂದರೆಯಿಲ್ಲ. ಕಥವನ್ನು ತಿರುಗಿಸುವುದಿಲ್ಲ.
ವಿಷಮಾವಸರದಲ್ಲಿ ಇಂತಹ ಕಷ್ಟದ ಭಾವವನ್ನು ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವಿಯಾ? ತೆರೆದ ಸ್ವರ್ಗದ ಬಾಯಿಯನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂದು ಹೆಸರಾಗಿ ಹೇಳಿ ಎಂಬ ನಿಂದೆಯನ್ನು ಸಹಿಸಲಾರನು. ಈ ದೌರ್ಬಲ್ಯವನ್ನು ತಿಳಿಸಿ ಯುದ್ಧಕ್ಕೆ ಸಿದ್ಧನಾಗ ಪಾರ್ಥ. ಪರಮಾತ್ಮ, ಒಂದು ಸಾರಿ ಕುರುಸೈನ್ಯದ ಕಡೆ ದೃಷ್ಟಿಸಿಕೊಂಡು ಪಿತಾಮಹನು ನನ್ನ ಪೂಜ್ಯ ಪಿತಾಮಹ ಆಚಾರ್ಯ ದ್ರೋಣನು ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು. ಪೂಜ್ಯಹಾರರಾದ ಇವರ ಮೇಲೆ ಬಾಣವನ್ನು ತೊಳುವರೆ. ಗುರು ಓದೆಯಿಂದ ಲಭಿಸುವ ಸಂಪತ್ತಿಗಿಂತಲೂ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಒಂದು ಬಾಂಧವರದಿಂದ ತೊಯ್ದ ರಾಜಭೋಗವನ್ನು ಅನುಭವಿಸಿ ಇಚ್ಛೆ ನನಗಿಲ್ಲ ವಾಸುದೇವ. ಅಶಾಶ್ವತ ರಾಜಲೋಭಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡುವುದು ನನಗೆ ಸಾಧ್ಯವಿಲ್ಲ. ಸ್ವಜನ ವಧೆಯು ನನಗೆ ಸಂಬಂಧವಿಲ್ಲ ಕೃಷ್ಣ. ಯಾರನ್ನು ಯಾರು ವಧಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿತು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವುದು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮನ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದುದು. ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮ, ದ್ರೋಣ, ನೀನು, ನಾನು ಹಿಂದೆ ಅನೇಕ ಸಾರಿ ಜನಿಸಿರುವೆವು, ಮುಂದೆಯೂ ಜನಿಸಿರುವೆವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಅವಶ್ಯಕವಾಗಿ ಆಗಬೇಕಾಗಿತ್ತು. ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕೆನ್ನೆಯ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡುವುದಿಲ್ಲ. ಜನಾರ್ದನ, ಯುದ್ಧದ ಹೆಸರೆತ್ತಿದ್ದರೆ ನನ್ನ ಕೈಕಾಲು ವಾಚಿಸ್ಬೋದು. ಪರಮಾತ್ಮ, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ಯಾವ ಧರ್ಮವೂ ಇಲ್ಲವೋ? ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮಾವಲಂಬನೆ ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ನಿನ್ನ ಧರ್ಮ ಯುದ್ಧ. ನೀನು ಈ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗಿವೆ. ಅಕೀರ್ತಿ ಭಾಜನೆನಿಸಿವೆ. ನಿನ್ನಂತಹ ಸಂಭಾವಿತರಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರವು. ಶತ್ರುಗಳು ಹೇಳಿ ಎಂದು ಅಳೆಯುವರು, ಆತ್ಮೀಯರು ವಂಚಕನ್ನು ನಿಲ್ಲಿಸುವರು. ಆದ್ದರಿಂದ ಈ ಮನೋವಿಕಾರವನ್ನು ಬಿಟ್ಟು ಧರ್ಮ ಪಾಲನೆ ಮಾಡಿ. ಕರ್ಮವು ಪೌರುಷದ ಲಕ್ಷಣ. ಅಕರ್ಮಕ್ಕೆ ನಾವು ಮಾನವನು ಜೀವಂತ ಶೋಧಂತೆ. ಸರ್ವರ ಜೊತೆಗೆ ಪಾತ್ರನು, ಸರ್ವರಿಂದ ವರ್ಜಿತನು. ಅಜ್ಞಾನದಿಂದ ಕರ್ಮ ಭ್ರಷ್ಟನಾಗಿ ಇರಬಾರ್ದ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮ ಏನು? ಧರ್ಮ ನಾಶವು, ಧರ್ಮ ರಕ್ಷಣೆಯು ಉಭಯ ಭ್ರಷ್ಟನಾಗದಂತೆ ನನ್ನನ್ನು ಕಾಪಾಡುತ್ತದೆ. ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮತತ್ಪರನಾದ ಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸಿ. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಕರ್ಮವು ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರವನ್ನು ಧರಿಸು, ಕರ್ಮಯೋಗಿ ಎನಿಸು. ದೇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯಿರಿ. ಪರಮಾತ್ಮ, ಈ ದಿವ್ಯ ವಾಣಿಯಿಂದ ನನ್ನ ಮನಸ್ಸಿನ ಪ್ರವೃತ್ತಿಗೆ ಪ್ರಜ್ಞೆಯನ್ನು ಎತ್ತರಿಸಿಕೊಳ್ತುವ ನೀನು ಯಾವುದು? ಕರ್ಮೀಯನು. ಈ ಲೋಕದಲ್ಲಿ ನನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿಬ್ಬರು ಈ ಲೋಕದಲ್ಲಿ ಅನೇಕ ಸಾರಿ ಜನ್ಮಗ್ರಹಣ ಮಾಡಿ ನನಗೆ ಅವುಗಳ ನೆನಪಿರುವುದು ನಿನಗಿಲ್ಲ. ನಾನು ಜನ್ಮ ಜರಾಹಿತನು, ಅವ್ಯಯಾತ್ಮನು, ಪಂಚಭೂತಗಳಿಗೆ ಬರೆಯುವುದು. ಯಾವಾಗ ಧರ್ಮದ ಪಥನವು, ಧರ್ಮದ ಉದ್ಧಾರವಾಗುವುದು, ಆಗ ಈ ಭೂಮಿಯಲ್ಲಿ ನಾನು ಜನ್ಮಗ್ರಹಣ ಮಾಡುವುದು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಉದ್ದೇಶಗಳು.
ಧರಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡಿ ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತಲ್ಲೇ ಮನೋಬುದ್ಧ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಸ್ತುತ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ನಡೆಸುವುದು. ಜಗತ್ತಿನ ಪ್ರಭವ ಪ್ರಳಯಗಳಿಗೆ ಉದಯ ವಿನಾಶಕ್ಕೆ ನಾನೇ ಕಾರಣ. ಸರ್ವಶ್ರೇಷ್ಠನು ಸರ್ವಾಂತರಾಮಿಯಾದ ಪರಾವಸ್ತುವು ನಾನು. ಕಾಲದಲ್ಲಿ ಮಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ರೋಚವಾಗಿದೆ. ನಾನು ನೀರಿನಲ್ಲಿ ರಸಾತ್ಮಕನು. ಚಂದ್ರ ಸೂರ್ಯರ ಕಾಂತಿಯು ನನ್ನದು. ವೇದಗಳಿಂದ ಓಂಕಾರವನ್ನು, ಮನುಷ್ಯರಿಂದ ಪೌರುಷವನ್ನು, ಸಮಸ್ತ ಭೂತಗಳ ಅಧಿಕಾರವನ್ನು ನಾನು. ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ವೇದವು, ವೃದ್ಧಗಳಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವೂ ಆಗಿವೆ. ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರ ಅಂಶದಿಂದ ಜಗತ್ತಿನ ಕಳೆಯು. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವೂ ಅರಿಯಿತು. ಏ ಯೋಗೇಶ್ವರ, ನಿನ್ನ ಈಶ್ವರ ರೂಪವನ್ನು ನನ್ನನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡು. ತಥಾಸ್ತುಪಾರ್ಥ. ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಈ ಕುರುಕ್ಷೇತ್ರದ ಸಮ್ಮಿತವಾಗಿರುವ ಸಮಸ್ತ ಯೋಧರನ್ನು ಒಂದೇ ಬಾರಿಗೆ ಆಪೋಷಣ ಮಾಡಿ ನನ್ನ ಉದರದಲ್ಲಿ ಬಳಸಿಕೊಳ್ಳಿ. ನೀನು ನಿಮಿತ್ತ ಮಾತ್ರಕ್ಕೆ ನನಗೆ ಸಹಾಯಕನಾಗಿ ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಪಡೆಯುವೆ. ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರದು. ಪ್ರಭು ಕೈಕಾಲನ್ನು ಕಂಬಿಸುತ್ತಿರುವುದು. ದಯಾಮಯನೇ, ನಿನ್ನ ಈಶ್ವರ ರೂಪವನ್ನು ತೋರಿಸಿ ಭಕ್ತ ಪರಾಧೀನ ಭಕ್ತರ ಹೃದಯದ ಆನಂದ ತರಗಳನ್ನು ಲಭಿಸುವ ನಿನ್ನ ಸುಧಾ ಮಧುರವಾದ ಮಂದಾಸವನ್ನು ಬೀರು. ಗೋಪಿಕಾ ವಲ್ಲಭ, ನರದಿದ್ದ ರಂಜಕವಾದ ನಿನ್ನ ಸುವಾಸ ವದನವೆಲ್ಲಿ? ಸಖ ಗದಾಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯದ ಪ್ರಶಾಂತ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಈ ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ನೋಡಿಕೊಂಡು ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರ್ಣಾಧಾರನಾಗಿ ನಿಂತಿರುವೆನು. ಅಸ್ತ್ರವನ್ನು ಧರಿಸು. ಅರ್ಜುನ, ಯುದ್ಧಕ್ಕೆ ಸಿದ್ಧನಾಗು. ಆಜ್ಞೆ ಮಾನವ.